ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಶುಭ ವಂದನೆಗಳು. ನನ್ನ ಹೆಸರು ಜಾನ್ ಮೀನುಕುಂಟೆ ಹೊಸೂರು. ನಮ್ಮ ಪತ್ನಿಯ ಹೆಸರು ಶೈಲಜಾ. ನಮ್ಮ ಮಕ್ಕಳ ಹೆಸರು ಮೊದಲನೆಯವಳು ಪ್ರಾರ್ಥನಾ, ಎರಡನೆಯವಳು ಆರಾಧನಾ, ಮೂರನೆಯವನು ಸಂದೇಶ. ಇವತ್ತು ನಾನು ಅಗಾಪೆ ಪ್ರಾರ್ಥನಾ ಮಂದಿರದ ಮೂಲಕವಾಗಿ ನಿಮ್ಮೆಲ್ಲರ ಮುಂದೆ ಒಂದು ಸಾಕ್ಷಿಯನ್ನು ಹಂಚಿಕೊಳ್ತಾ ಇದ್ದೇನೆ. ನಾನು ಯೇಸುಸ್ವಾಮಿಯನ್ನ ಕಂಡುಕೊಂಡಿದ್ದು ಸುಮಾರು 1998ನೇ ಇಸ್ವಿಯಲ್ಲಿ. ಯಾಕಂದ್ರೆ 96ನೇ ವರ್ಷದಲ್ಲಿ ನಾನು ಚಿಕ್ಕ ಹುಡುಗನಾಗಿದ್ದೇನು. ಸಭೆಗಳವರು ಬಂದು ಯೇಸು ಕ್ರಿಸ್ತನ ಸಿನಿಮಾವನ್ನ, ಅಂದ್ರೆ ಆತನ ಚಿತ್ರ, ಆತನ ಕಷ್ಟ, ಆತನ ಬಾಧೆಯನ್ನ ಸಿನಿಮಾದ ಮೂಲಕವಾಗಿ ಗೋಡೆಗಳ ಮೇಲೆ ರೀಲ್ಗಳನ್ನ ಬಿಟ್ಟು ತೋರಿಸ್ತಾ ಇರುವಂತಹ ವಿಷಯ ನಾವು ಕಾಣ್ತಾ ಇದ್ವಿ. ಆಗಿನ ದಿನಗಳಲ್ಲಿ ನಾವು ಸಣ್ಣ ಹುಡುಗರಾಗಿದ್ದರಿಂದ, ಯೌವನ ಕಾಲದಲ್ಲಿ ಇದ್ದಿದ್ರಿಂದ ನಮಗೆ ಅದು ಆಶ್ಚರ್ಯಕರವಾಗಿ ತೋರುತ್ತಾ ಇತ್ತು. ಆಗ 1998ನೇ ಇಸ್ವಿಯಲ್ಲಿ ಚಿಕ್ಕಜಾಲದಿಂದ ಪಾಸ್ಟರ್ ದೀನ ದಯಾಳ್ ಅನ್ನುವ ಒಬ್ಬ ದೇವ ಸೇವಕರುಗಳು ನಮ್ಮ ಊರಿಗೆ ಭೇಟಿ ನೀಡಿ ಸುವಾರ್ತೆಯನ್ನ ಸಾರ್ತಾ ಇದ್ರು. ಸಭೆಗೆ ಬನ್ನಿ, ದೇವರ ಆಶೀರ್ವಾದವನ್ನ ಪಡ್ಕೊಳ್ರಿ, ಯೇಸು ಸ್ವಾಮಿಯನ್ನ ಕಂಡುಕೊಳ್ರಿ ಅಂತ ಅಗಾಪೆ ಬೈಬಲ್ ಚರ್ಚ್ ಮೂಲಕವಾಗಿ ಬಂದು ಪ್ರಾರಂಭ ಮಾಡಿ ನಮ್ಮನ್ನ ಆಗಾಗ ಕರೀತಾ ಇದ್ರು. ಆಗ ನಾವು ಎಲ್ಲ ಯೌವನಸ್ಥರಾಗಿದ್ದರಿಂದ ಕೆಲವಾರು ಮಂದಿ ಅವರ ಮಾತಿಗೆ ಕಿವಿಗೊಟ್ಟು ಕೆಲವು ಮನೆಗಳಲ್ಲಿ ಅವರು ಪ್ರಾರ್ಥನೆ ನಡೆಸುವಾಗ ಅವರೊಂದಿಗೆ ನಾವು ಹೋಗಿ ಕೂತುಕೊಂಡು ಹೇಳ್ತಾ ಇದ್ದಂತಹ ಬೈಬಲ್ನ ಸುವಾರ್ಥ ವಿಷಯಗಳನ್ನ ಕೇಳ್ತಾ ಇದ್ವಿ. ಕೇಳಿ ನಾವು ಪರಿಹಾಸ್ಯ ಮಾಡಿ, ಉದಾಸೀನ ಮಾಡಿ, ಸರಿಯಾಗಿ ದೇವರನ್ನ ತಿಳ್ಕೊಳ್ಳದೆ ಬಿಟ್ಟು ಬಿಟ್ಟಿದ್ವಿ. ಆಮೇಲೆ ಅವರು ಭಾನುವಾರ ಸಭೆಗೆ ಬನ್ನಿ, ದೇವರ ವಿಷಯಗಳನ್ನ ಕಲ್ತ್ಕೊಳ್ರಿ, ನಿಮಗೆ ಒಳ್ಳೆಯದಾಗುತ್ತೆ, ನಿಮ್ಮ ಜೀವನ ಬದಲಾಗುತ್ತೆ, ನೀವು ಎಂದೂ ಕಾಣದೇ ಇರುವಂತ ಅದ್ಭುತಗಳನ್ನ ಕಾಣ್ತೀರಾ ಅಂತ ಹೇಳಿಬಿಟ್ಟು ಅವರು ಅವರ ಉಪದೇಶದಲ್ಲಿ ಹೇಳ್ತಾ ಇದ್ರು. ಆಗ ನನಗೆ ಕೆಲಸ ಇರಲಿಲ್ಲ. ಕೆಲಸ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನ ನಂಬಿದ್ರೆ ನಿನಗೆ ಒಳ್ಳೆ ಕೆಲಸ ಕೊಡ್ತಾರೆ ದೇವರು ಅಂತ ಹೇಳಿದ್ರು. ಅದರ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಹಲವಾರು ಮಂದಿ ನಾವೆಲ್ಲರೂ ಒಟ್ಟಾಗಿ ಇದ್ದೆವು. ಆಗ ಭಾನುವಾರ ಸಭೆಗೆ ಹೋದ್ವಿ. ಮರುವಾರವೇ ಏನಾಯ್ತು, ದೇವರ ಕೃಪೆಯಿಂದ ಒಂದು ಕಂಪನಿಯಲ್ಲಿ ಸಣ್ಣದೊಂದು ಕೆಲಸ ನಮಗೆ ದೊರಕಿತು. ಅದು ಒಂದು ಅಚ್ಚರಿ ಮೂಡಿಸುವಂತಹ ಸಂಗತಿ ನನಗಾಗಿತ್ತು, ದೇವರು ಮಾಡಿದಂತಹ ಕೃಪೆ ಅಂತ. ಆಮೇಲೆ ನಾವು ಸಭೆಗೆ ಹೋಗುವುದಕ್ಕೆ ಪ್ರಾರಂಭ ಮಾಡಿದಾಗ ನಾನು, ಸಹೋದರ ಜೇಮ್ಸ್ ಅವರು, ರಮೇಶ್ ಅವರು, ಕೃಷ್ಣ ಅವರು ಮತ್ತು ನಮ್ಮ ಊರಿನಲ್ಲಿ ಬ್ರದರ್ ವೀರಣ್ಣ ಅವರ ಮನೆಯಲ್ಲಿ ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಯಾಕಂದ್ರೆ ಅವರು ನಮಗೆ ಹಿರಿಯರಾಗಿದ್ರು. ಅವರ ಮನೆಯಲ್ಲಿ ಪ್ರಾರ್ಥನಾ ಕೂಟವನ್ನ ನಡೆಸ್ತಾ ಇದ್ರು. ಅವರ ಮುಖಾಂತರವಾಗಿ ನಾವೆಲ್ಲರೂ ಒಂದೇ ಒಂದು ತಿಂಗಳಲ್ಲಿ ಪ್ರತಿಯೊಬ್ಬ ನಮ್ಮ ಬ್ಯಾಚ್ ನಲ್ಲಿ ಇದ್ದಂತ ಹುಡುಗರು ಏನ್ ಮಾಡಿದ್ವಿ, ದೇವರನ್ನ ಅರಿತುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದ್ವಿ. ಆಗ ನಮ್ಮ ಹತ್ರ ಏನು ಇರ್ಲಿಲ್ಲ, ಯಾವುದೇ ಆಸ್ತಿ ಐಶ್ವರ್ಯ ಯಾವುದೂ ಇರಲಿಲ್ಲ. ದೇವರನ್ನ ನಂಬುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನ ನಂಬಿದ ಮೇಲೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಸಂತೋಷ ನಮ್ಮೆಲ್ಲರಿಗೂ ದೊರಕಿತು. ನಾನು ಪ್ರಾರಂಭದಲ್ಲಿ ಯೇಸು ಸ್ವಾಮಿಯನ್ನ ನಂಬಿದಾಗ ನಮ್ಮ ಮನೆಯನ್ನ ದೇವರ ಆಲಯವಾಗಿ ನಾವು ಮಾರ್ಪಾಡಿಸಿಕೊಟ್ಟಿದ್ವಿ. ಎಲ್ಲ ಸೇವಕರುಗಳೇ ಬರಲಿ, ನಾವು ಒಟ್ಟಾಗಿ ಎಲ್ಲ ಯುವಕರು ಕೂಡಿ ಬಂದ್ರು ಕೂಡ ಅಲ್ಲೇ ಪ್ರಾರ್ಥನೆಗಳನ್ನ, ಆರಾಧನೆಗಳನ್ನ, ಸೇವೆಗಳನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಬೈಬಲ್ ಅನ್ನ ಚೆನ್ನಾಗಿ ಓದ್ತಾ ಇದ್ವಿ. ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ನಾವೇನ್ ಮಾಡ್ತಾ ಇದ್ವಿ, ಆತ್ಮೀಕತೆಯಲ್ಲಿ ಬೆಳೆಯುವುದಕ್ಕೆ ಪ್ರಾರಂಭ ಮಾಡಿದ್ವಿ. ಅನೇಕರು ನಮ್ಮ ಜೊತೆಯಲ್ಲಿದ್ದಂತಹ ಸ್ನೇಹಿತರು ಇವತ್ತು ಜೀವದಿಂದಿಲ್ಲ, ಅನೇಕರು ಒಳ್ಳೆಯ ಮಾರ್ಗಗಳಲ್ಲಿ ಇಲ್ಲ, ಮತ್ತೆ ಅನೇಕರು ಪರಿಶುದ್ಧವಾಗಿಲ್ಲ. ಅವ್ರ ಜೊತೆಯಲ್ಲಿ ನಾವಿದ್ದಿದ್ರೆ, ಯೇಸು ಸ್ವಾಮಿಯನ್ನ ಕಂಡುಕೊಳ್ಳದೆ ಇದ್ದಿದ್ರೆ ನಾವು ಕೂಡ ಹಾನಿಕರವಾದಂತಹ ಪರಿಸ್ಥಿತಿಗೆ ಬೀಳ್ತಾ ಇದ್ವಿ. ಆದ್ರೆ ನಮ್ಮ ಮನೆಯನ್ನ ದೇವರ ಸೇವೆಗಾಗಿ ಆ ಸಂದರ್ಭದಲ್ಲಿ ಕೊಟ್ಟಾಗ ಸೇವಕರುಗಳು ಬಂದು ವಾಸ ಮಾಡಿ ಪ್ರಾರ್ಥನೆ ಮಾಡಿ ಅದನ್ನ ಆಶೀರ್ವಾದ ಮಾಡಿಕೊಟ್ರು. ನನಗೇನೂ ಇರಲಿಲ್ಲ. ಮತ್ತೆ ನಾನು ಈಗ ಒಂದು 3 ಅಂತಸ್ತು ಮಹಡಿಯನ್ನ ಕಟ್ಟಿಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ದೇವರಿಗಾಗಿ ನಾವು ಏನನ್ನ ಕೊಡ್ತೇವೋ ಅದಕ್ಕಿಂತಲೂ 100ರಷ್ಟು ದೇವರು ನಮಗೆ ಹಿಂತಿರುಗಿಸಿ ಕೊಡುವಂತವನಾಗಿದ್ದಾನೆ. ಆಮೇಲೆ 2000 ವರ್ಷದಲ್ಲಿ ನಾವು ಚಿಕ್ಕಜಾಲ ಅಗಾಪೆ ಪ್ರಾರ್ಥನಾ ಮಂದಿರ ಪಾಸ್ಟರ್ ರೂಬನ್ ಸತ್ಯರಾಜ್ ಅವರ ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿ ದೀಕ್ಷಾ ಸ್ನಾನ ಪಡೆದುಕೊಂಡು ಪರಿಪೂರ್ಣವಾದ ರಕ್ಷಣೆಗೆ ನಾವೆಲ್ಲರೂ ಬಂದು ನಮ್ಮ ಜೀವನದಲ್ಲಿ ಎಂದೂ ಕಾಣದೇ ಇರುವಂತಹ ಸಂತೋಷ, ನೆಮ್ಮದಿ, ಸಮಾಧಾನ ಸಭೆಗೆ ಹೋದ ಮೇಲೆ ನಮ್ಮೆಲ್ಲರಿಗೂ ದೊರಕಿತು. ನಮ್ಮ ಜೊತೆಯಲ್ಲಿ ಇದ್ದಂತಹ ಅನೇಕ ಮಕ್ಕಳು, ಅನೇಕ ಸ್ನೇಹಿತರು ಸಭೆಗೆ ಭೇಟಿ ಕೊಡುವುದನ್ನ ಪ್ರಾರಂಭ ಮಾಡಿದರು. ನಂತರ ಸುಮಾರು 2006ನೇ ವರ್ಷಕ್ಕೆ ಬಂದಾಗ ನನಗೆ ವಿವಾಹ ಕಾರ್ಯವನ್ನ ದೇವರು ಏರ್ಪಾಟು ಮಾಡಿಕೊಟ್ರು. ಚಿಕ್ಕಜಾಲದಲ್ಲಿ ಗುಡಿಸಲಲ್ಲಿ ನಾವು ಸುಮಾರು 4.5 ವರ್ಷಗಳ ಕಾಲ ಗುಡಿಸಲಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ವಿ.
ಮತ್ತೆ ಒಂದು ಹೊಸ ಕಟ್ಟಡವನ್ನ ದೇವರು ನಮಗೆ ದಯಪಾಲಿಸಿಕೊಟ್ರು. ಅಲ್ಲಿ ನನ್ನ ಮದುವೆ 2006ನೇ ವರ್ಷದಲ್ಲಿ ಫೆಬ್ರವರಿ 15ನೇ ತಾರೀಕು ಚಿಕ್ಕಜಾಲದಲ್ಲಿ ಕ್ರಿಶ್ಚಿಯನ್ ಪದ್ಧತಿಯ ಪ್ರಕಾರವಾಗಿ ಮೊದಲನೆಯ ವಿವಾಹ ನಡೆಯಿತು. ಆಗ ನಮಗೆ ಆಶ್ಚರ್ಯವಾಗಿತ್ತು, ಯಾಕಂದ್ರೆ ನಮ್ಮ ಈ ಜೀವನ ಬಂದು ಅನ್ಯ ಜೀವನವಾಗಿತ್ತು. ನಮ್ಮ ಪದ್ಧತಿಗಳು ಸಂಪ್ರದಾಯಗಳು ಬೇರೆ ರೀತಿಯಾಗಿತ್ತು. ಮದುವೆಗೆ ಯಾರು ಬರ್ತಾರೋ ಯಾರು ಬರೋದಿಲ್ವೋ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಸಭೆಯಲ್ಲಿ ಮೊದಲನೇ ಮದುವೆ ನಡೆದಾಗ ಸೇವಕರ ಆಶೀರ್ವಾದದಿಂದ, ದೇವರ ಕೃಪೆಯಿಂದ ಆ ಒಂದು ಮದುವೆ ಯಶಸ್ವಿಯಾಗಿ ಎಲ್ಲ ಬಂಧು ಮಿತ್ರ ನೆಂಟರು ಪ್ರತಿಯೊಬ್ಬೊಬ್ಬರು ಕೂಡಿ ಬಂದು ನಮ್ಮನ್ನ ಅರಸಿ ಆಶೀರ್ವಾದ ಮಾಡಿದ್ರು. ಅದಾದ ಮೇಲೆ ನಮಗೆ 3 ಜನ ಮಕ್ಕಳನ್ನ ದೇವರು ಅನುಗ್ರಹಿಸಿಕೊಟ್ರು. ವಿವಾಹ ಕಾರ್ಯ ನಡೆದ ನಂತರ ಯೌವನ ಕಾಲದಲ್ಲಿ ಇದ್ದಂತ ನಾವೆಲ್ಲರೂ ಆತ್ಮಿಕತೆಯಲ್ಲಿ ಬೆಳೆದು ಸೇವಕರೊಟ್ಟಿಗೆ, ಅಂದ್ರೆ ಚಿಕ್ಕಜಾಲ ಅಗಾಪೆ ಬೈಬಲ್ ಚರ್ಚ್ನ ಪಾಸ್ಟರ್ ರೂಬನ್ ಸತ್ಯರಾಜ್ ಅವರ ಸಹ ಸೇವಕರುಗಳು ನಮ್ಮೊಂದಿಗೆ ಬಂದು ಚಿಕ್ಕಸೊಣ್ಣೆ ಗ್ರಾಮ, ದೊಡ್ಡಸೊಣ್ಣೆ ಗ್ರಾಮ, ದೇವನಹಳ್ಳಿ, ತರಬನಹಳ್ಳಿ, ಗಡೇನಹಳ್ಳಿ, ಮತ್ತೆ ಬೆಟಹಾಲ್ಸೂರು, ವಿದ್ಯಾನಗರ ಕ್ರಾಸು, ಮತ್ತೆ ಉತ್ತನಹಳ್ಳಿ, ಹೊಸಹಳ್ಳಿ, ಈ ರೀತಿಯಾಗಿ ಸುತ್ತಮುತ್ತಲು ಯಡಿಯೂರು, ಬಾಗ್ಲೂರು, ಮತ್ತೆ ಈ ಕಡೆ ಮಹದೇವ ಕೊಡಗಳ್ಳಿ, ಈ ಕಡೆ ಎಲ್ಲ ಸೇವೆಗಳನ್ನ ಪ್ರಾರಂಭ ಮಾಡಿದ್ರು. ಈ ದೇವನಹಳ್ಳಿಯಿಂದ ಯಲಹಂಕದವರೆಗೂ ಸುಮಾರು ಯಾವುದೇ ಸಭೆನೇ ಇರಲಿಲ್ಲ. ಚರ್ಚನ್ನ ಸರಿಯಾಗಿ ಆರಾಧನೆ ಮಾಡುವಂತಹ ಹೆಸರುವಾಸಿಯಾದಂತಹ ಸಭೆ ಇರಲಿಲ್ಲ. ಮೊದಲನೇದಾಗಿ ಅಗಪೆ ಪ್ರಾರ್ಥನಾ ಮಂದಿರ ಪ್ರಾರಂಭ ಮಾಡಿತು. ಅಂದ್ರೆ ಬೇರೆ ಸಭೆಗಳು ಕೆಲವೊಂದಿತ್ತು, ಆದ್ರೆ ಎಷ್ಟು ಹೆಚ್ಚಾಗಿ ಪರಿಚಿತರಾಗಿರ್ಲಿಲ್ಲ. ನಮ್ಮ ಸಭೆಯ ಮೂಲಕವಾಗಿ ಪ್ರತಿದಿನ ಪ್ರಾರ್ಥನೆಗಳು, ಆರಾಧನೆಗಳು, ಸೇವೆಗಳು ಪ್ರಾರಂಭವಾದವು. ನಾವು ದೇವರನ್ನ ನಂಬಿದ ಮೇಲೆ ಕೆಲಸಕ್ಕೆ ಹೋಗ್ತಾ ಇರುವಾಗ ಭಾನುವಾರ ಪ್ರತಿ ವಾರ ನಾನು ಸಭೆಗೆ ಬರ್ತಾ ಇದ್ದೆ. ಆದ್ರೆ ಅಲ್ಲಿರುವಂತಹ ನಮ್ಮ ಮೇಲಾಧಿಕಾರಿಗಳು ಕೆಲಸಕ್ಕೆ ನೀನು ಬರಲೇಬೇಕು, ಭಾನುವಾರ ರಜಾ ಕೊಡೋದಿಲ್ಲ ಅಂತಂದ್ರು. ಆಗ ನನಗೆ ಬಹಳ ದುಃಖದ ಪರಿಸ್ಥಿತಿ ಆಯಿತು. ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ಕೆಲಸಕ್ಕಿಂತಲೂ ನೀನು ದೊಡ್ಡವನು, ಕೆಲಸ ಕೊಟ್ಟಾತನು ನೀನು, ಈ ಕೆಲಸವನ್ನ ನಾನು ಬಿಟ್ಟರೆ ಇದಕ್ಕಿಂತ ದೊಡ್ಡ ಕೆಲಸ ಕೊಡ್ತೀಯ ನೀನು ಅಂತೇಳಿ ದೇವರನ್ನ ನಂಬಿ ಆ ಕೆಲಸಕ್ಕೆ ನಾನು ರಿಸೈನ್ ಮಾಡಿ ಬಂದಾಗ ದೇವರು ನನ್ನ ಆಶೀರ್ವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಆಶೀರ್ವದಿಸಿದ್ರು. ಮತ್ತೆ ನಾನು ಸೈಕಲ್ ಅಲ್ಲಿ ನಾನು ಚರ್ಚ್ಗೆ ಹೋಗ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಗಾಡಿ ಇರಲಿಲ್ಲ. ಅನಂತರ ಮದುವೆಯ ಟೈಮ್ ಅಲ್ಲಿ ದೇವರು ನನಗೆ ಒಳ್ಳೆಯ ಒಂದು ಬೈಕ್ ಅನ್ನ ದೇವರು ಕೊಟ್ರು. ಆಮೇಲೆ ಒಂದು ನ್ಯಾನೋ ಕಾರನ್ನ ಕೊಟ್ರು. ಆಮೇಲೆ ಈಗ ಒಂದು ಹೊಸ ಕಾರು ವ್ಯಾಗನರ್ ಅನ್ನ ದೇವರು ಕೊಟ್ಟಿದ್ದಾರೆ. ಹಂತವಾಗಿ ದೇವರು ಆಶೀರ್ವಾದ ಮಾಡಿಕೊಂಡು ಬಂದ್ರು. ಮನೆ ಇಲ್ಲದೆ ಇರುವಂತ, ಸರಿಯಾಗಿಲ್ಲದೆ ವ್ಯವಸ್ಥೆ ಇಲ್ಲದೆ ಇರುವಂತ ನನಗೆ ಒಳ್ಳೆ ಮನೆಯನ್ನ ಕೊಟ್ರು. ಕುಟುಂಬ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಒಳ್ಳೆಯ ಕುಟುಂಬವನ್ನ ಕೊಟ್ರು. ಯಾಕಂದ್ರೆ ನನಗೆ ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರೋಗ್ಬಿಟ್ರು. ನಮ್ಮ ತಾಯಿ, ನಮ್ಮ ಅಜ್ಜಿ ಮಾತ್ರ ನಮ್ಮನ್ನು ಬೆಳೆಸಿದ್ದು. ನಮ್ಗೆ ಯಾರು ದಿಕ್ಕಿರ್ಲಿಲ್ಲ. ಯೇಸು ಸ್ವಾಮಿಯನ್ನ ನಂಬಿದ ಮೇಲೆ ದೇವರ ಕೃಪೆ, ದೇವರ ದಯ ನಮ್ಮ ಮೇಲೆ ಇಳಿದು ಬಂತು. ಒಳ್ಳೆಯ ಆಶೀರ್ವಾದದ ಈಗ ಸಮಾಜ ಸೇವೆ ಮಾಡುವಂತಹ ಒಂದು ಸೌಭಾಗ್ಯವನ್ನ ಕೊಟ್ಟಿದ್ದಾರೆ. ಇದೇ ಮೀನುಗುಂಟೆ ಗ್ರಾಮದಲ್ಲಿ 2 ಬಾರಿ ಮೀನುಗುಂಟೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ ಪತ್ನಿಯವರು ಆಯ್ಕೆಯಾಗುವುದಕ್ಕೆ ಸಮಾಜದ ಎಲ್ಲ ಪ್ರಜೆಗಳು ನಮ್ಮ ಮೇಲೆ ಅಭಿಮಾನ ತೋರಿಸಿ ಒಳ್ಳೆಯ ಪ್ರೀತಿಯಿಂದ ನಮ್ಮನ್ನ ಆಯ್ಕೆ ಮಾಡಿ ಇವತ್ತಿಗೂ ನಾವು ಸೇವೆ ಸಲ್ಲಿಸುವುದಕ್ಕೆ ಸಹಾಯ ಮಾಡಿದ್ರು. ಹಾಗಾಗಿ ಯೌವನ ಕಾಲದಲ್ಲಿ ನಾವೆಲ್ಲರೂ ಯಾವ ರೀತಿ ಒಟ್ಟಾಗಿದ್ದೀವೋ, ಪ್ರಾರ್ಥನೆಗಳನ್ನ ಮಾಡಿದ್ವೋ, ನಾವು ದೇವರ ಸೇವೆಗೆ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ರಿಂದ ಇವತ್ತು ನಾವು ಎಲ್ಲೂ ಕೆಡದೆ, ದಾರಿ ತಪ್ಪದೆ ಆಶೀರ್ವಾದಕರವಾಗಿ ನಿಲ್ಲುವುದಕ್ಕೆ ದೇವರು ಕೃಪೆ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಯೇಸು ಸ್ವಾಮಿಯೇ ನಿಜವಾದ ಬೆಳಕು, ಯೇಸು ಸ್ವಾಮಿಯೇ ನಿಜವಾದ ರಕ್ಷಕನು, ಯೇಸು ಸ್ವಾಮಿಯೇ ನಿಜವಾದ ಪಾಪ ಪರಿಹಾರಕನು ಅಂತ ನಾವು ತಿಳ್ಕೊಂಡು ನಂಬಿದ್ರಿಂದ ನಮ್ಮ ಜೀವನ ಆಶೀರ್ವಾದದಾಯಕವಾಗಿದೆ ಪ್ರಿಯರೇ. ಹಾಗಾಗಿ ಇವತ್ತಿನ ನಮ್ಮ ಸಾಕ್ಷಿ ನಿಮ್ಮೆಲ್ಲರಿಗೂ ಸಂತೈಸುವಂತದ್ದಾಗಿರ್ಲಿ, ಆಧರಿಸುವಂತದ್ದಾಗಿರ್ಲಿ, ದೇವರು ಮಾಡಿದಂತಹ ಮಹೋಪಕಾರಗಳನ್ನ ನೆನೆಸುವಂತದ್ದಾಗಿರ್ಲಿ. ಯಾರೆಲ್ಲ ಯೇಸುವಿನ ಮೇಲೆ ನಂಬಿಕೆ ಇಡ್ತಾರೋ ಅವರು ರಕ್ಷಣೆ ಹೊಂದ್ತಾರೆ. ಅವರ ದರಿದ್ರತನಗಳು, ಅವರ ಪಾಡುಗಳು, ಕಷ್ಟಗಳು, ರೋಗಗಳು ನಿವಾರಣೆ ಆಗಿ ನಿಜವಾದ ನೆಮ್ಮದಿ, ಸಂತೋಷ, ಸಮಾಧಾನವನ್ನ ಕಂಡುಕೊಳ್ತಾರೆ. ನಮ್ಮ ಸಭೆಯು ದೇವರ ಕೃಪೆಯಿಂದ 29 ವರ್ಷಗಳು ಮುಗಿದು 30ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅಂದ್ರೆ ವಾರ್ಷಿಕೋತ್ಸವದ ಸಭೆಯ ಆರಾಧನೆಯ ಕಾರ್ಯಕ್ರಮ 22ನೇ ತಾರೀಕು ಭಾನುವಾರದಂದು ನಮ್ಮ ಸಭೆಯಲ್ಲಿ. ಹಾಗಾಗಿ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆ ಒಂದು ವಾರ್ಷಿಕೋತ್ಸವದ ಆರಾಧನೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ನಿಮ್ಮೆಲ್ಲರಿಗೂ ನಮ್ಮ ಕುಟುಂಬ ಮತ್ತು ನಮ್ಮ ಅಗಾಪೆ ಪ್ರಾರ್ಥನಾ ಮಂದಿರ ಸಭೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಧನ್ಯವಾದಗಳು.